ಮೂಡಲಕೆರೆನ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸದ ವಾಸ್ತವದ ಸುದ್ದಿಯ ಪ್ರತೀಕ. ಮುಳುಬಾಗಿಲು ನಗರ ಮುಳುಬಾಗಿಲು ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರ ಮುಂದಾಳತ್ವದಲ್ಲಿ ಮತ್ತೊಂದು ಅಭಿವೃದ್ಧಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. 2023-24ನೇ ಸಾಲಿನಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಆಶ್ರಯದಲ್ಲಿ ಕೊರೆಯಲಾದ 45 ಕೊಳವೆ ಬಾವಿಗಳಲ್ಲಿ 42 ಕೊಳವೆ ಬಾವಿಗಳಲ್ಲಿ ಯಶಸ್ವಿಯಾಗಿ ನೀರು ಸಿಕ್ಕಿದ್ದು, ಇಂದು ಆಯಾ ಫಲಾನುಭವಿಗಳಿಗೆ ಮೋಟಾರ್, ಕೇಬಲ್ ಮತ್ತು ಪೈಪ್ಗಳ ವಿತರಣೆ ಕಾರ್ಯಕ್ರಮವನ್ನು ಮುಳುಬಾಗಿಲು ಅಮರಜ್ಯೋತಿ ಶಾಲಾ ಮೈದಾನದಲ್ಲಿ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಯಿತು. ರೈತರೊಂದಿಗೆ ಹೃದಯದಿಂದ ಮಾತನಾಡಿದ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು, ಅವರ ದೈನಂದಿನ ಹೋರಾಟ, ಕಷ್ಟ ಸುಖಗಳಿಗೆ ಆಲಿಸಿದಂತೆ ಈ ಯೋಜನೆ ರೈತರ ಬದುಕಿಗೆ ನಿಜವಾದ ಬಲವಾಗಿ ಪರಿಣಮಿಸಬೇಕು ಎಂದು ಆಶಯ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದ ಮೂಲಕ ಸ್ಥಳೀಯ ರೈತರ ಮುಖದಲ್ಲಿ ಮಂದಹಾಸ ಮೂಡಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರಮುಖರು ಅಂಬೇಡ್ಕರ್ ನಿಗಮ ಮಂಡಳಿಯ ಅಧಿಕಾರಿ ಪ್ರತಿಮಾ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಲ್ಲೂರು ರಘುಪತಿ ರೆಡ್ಡಿ, ಯುವ ಮುಖಂಡ ಗೊಲ್ಲಹಳ್ಳಿ ಜಗದೀಶ್, ಗುತ್ತಿಗೆದಾರ ಸಂತೋಷ್. ಸ್ಥಳದಲ್ಲಿ ಉತ್ಸಾಹಭರಿತ ಸಾರ್ವಜನಿಕರು, ರೈತರು ಹಾಗೂ ಸ್ಥಳೀಯ ಮುಖಂಡರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಗೆಲುವಿನ ಮೆಟ್ಟಿಲೇರಿತು. ಮೂಡಲಕೆರೆ ನ್ಯೂಸ್, ನಿಮ್ಮ ಅಭಿವೃದ್ಧಿ ನೇರವಾಣಿ. ವರದಿ ಬಜರಂಗಿ ಚಲಪತಿ, ಮೂಡಲಕೆರೆ ಸುದ್ದಿ. ಖುಷಿಯಾಗುತ್ತೆ. ಯಾವುದು ಬೋರ್ವೆಲ್ಲು ಫೇಲ್ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಎಲ್ಲದರಲ್ಲೂ ಚೆನ್ನಾಗಿ ನೀರು ಬಂದಿದ್ದಾವೆ ಸಾಹೇಬ್ರು ಬಂದ್ಗಳಿಗೆ. ಆಮೇಲೆ ಇನ್ನೊಂದು ಇನ್ ಟೈಮು ಅಂದರೆ ಪಂಪು ಬೋರ್ ಕೊರೆದು 4 ತಿಂಗಳು ಅಷ್ಟೇ, ಅದರೊಳಗೇ ಅವ್ರು ಪಂಪು ಮೋಟ್ರುಗಳೆಲ್ಲ ಕೊಡಿಸಿದ್ದಾರೆ. ನಾನೇನಾರ ಕೊಡಲಿಲ್ಲ ಅಂದ್ರೂ ಕಾಲ್ ಮಾಡಿ, ಪ್ರತಿಮಾ ಎಲ್ಲಿದೆಯಾ ನೀನು, ಬರಬೇಕು, ಇದನ್ನೆಲ್ಲ ಕೊಡಬೇಕಮ್ಮ, ನೀನು ಕೊಡಲಿಲ್ಲ ಅಂದರೆ ನೋಡಿ ಸ್ಟೇಷನಿಗೆ ಕರೆಸ್ಬಿಡ್ತೀನಿ ಅಂತ ವಾರ್ನು ಮಾಡ್ತಾರೆ. ಹಂಗಾಗಿ ಅವ್ರ ಬೈಕ್ ಆದರೂ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಏನು ನಮ್ಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಒಂದು ಫಲಾನುಭವಿಗಳಿಗೆ ನಾನು ಫಸ್ಟ್ ಬಂದಿದ್ದ ತಕ್ಷಣ ಲೀಸ್ಟ್ ಮಾಡಿ ಒಂದು 42 ಜನಕ್ಕೆ ಬೋರ್ ಹಾಕ್ಲಿಕ್ಕೆ ಏನೋ ಅವಕಾಶವನ್ನು ಕೊಟ್ಟಿದ್ವಿ. ಸುಮಾರೊಂದು 45ರಲ್ಲಿ 3 ಬೋರ್ ಏನೋ ಫೇಲ್ಯೂರ್ ಆಯಿತು. ಇನ್ನು 42 ಬೋರ್ ಸಕ್ಸಸ್ ಆಯಿತು. ನಾನು ಬಂದಿದ್ದ ತಕ್ಷಣ ಫಸ್ಟು ತಿಂಗಳೇ ಸೆಕೆಂಡ್ ತಿಂಗಳೇ ಸೆಲೆಕ್ಷನ್ ಮಾಡಿ ಎಲ್ಲ ಫಲಾನುಭವಿಗಳಿಗೆ ಬೋರ್ ಹಾಕ್ಸ್ಕೊಡೋ ಮುಖಾಂತರವಾಗಿ ಅವತ್ತು ಅರಕೆ ಹೊತ್ಕೊಂಡಿದ್ದೆ. ಎಲ್ಲ ಫಲಾನುಭವಿಗಳು ಕೂಡ ಏನು ಆಸೆಪಟ್ಟು ನಮ್ಮ ಕಡುಬಡವರು ಇದ್ದಾರೆ, ಇವರಿಗೆ ಖಂಡಿತ ನೀರು ಬಿಡಲಿ ತಾಯಿ ಅಂತ ನಾನು ಆಶೀರ್ವಾದ ಮಾಡ್ಕೊಂಡಿದ್ದೆ. ಖಂಡಿತವಾಗ್ಲೂ 42 ಜನಕ್ಕೆ ಬೋರಲ್ಲಿ ನೀರು ಬಿತ್ತು, ಅದು ಸಂತೋಷ. ಇನ್ನೊಂದು ಆದಿಜಾಂಬ ಒಂದು ಕಡೆಯಿಂದ ಒಂದು ಬೋರ್ವೆಲ್ ಇತ್ತು, ಅದನ್ನು ಕೂಡ ನೀರು ಬಿತ್ತು. ಅದರಿಂದ ಆದಷ್ಟು ಬೇಗ ಒತ್ತಡವನ್ನು ಹಾಕಿ ಸುಮಾರು 19-20ರಲ್ಲಿ ಆಗಿರ್ತಕ್ಕಂಥ ಬೋರ್ವೆಲ್ಗೆ ಮೊನ್ನೆ ಕೊಟ್ಟೆ ನಾನು. ಮೊನ್ನೆ ನಾಗೇಶ್ಪುರದಲ್ಲಾಗಿರ್ತಕ್ಕಂಥ ಇದು ಕೂಡ ಕೊಟ್ಟಿರಲಿಲ್ಲ, ಮೊನ್ನೆ ನಾನು ಕೊಟ್ಟೆ. ಅದಾದಮೇಲೆ ಈಗ ನನ್ನ ಅವಧಿಯಲ್ಲಿ ಬಂದಿದ್ದ ಮೇಲೆ ಸುಮಾರು 50 ಬೋರ್ಗಳಿಗೆ, ಅದರಲ್ಲಿ 42 ಬೋರ್ಗಳಿಗೆ ಸಕ್ಸಸ್ ಆಗಿದ್ದಕ್ಕೆ ಅವರಿಗೆ ಪಂಪು ಮೋಟ್ರ್ ಕೊಟ್ಟು ಆದಷ್ಟು ಬೇಗ ಬಿಟ್ಟು ನೀರು ತೆಗೆದು ಅದರಿಂದ ರೈತಾಪಿ ಜನಾಂಗದವ್ರು ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ನಾನು ಯಥೇಚ್ಛವಾಗಿ ಅವ್ರಿಗೆ ಸ್ವಲ್ಪ ಅವ್ರ MDಗೆಲ್ಲ ಸ್ವಲ್ಪ ಇದಾಕಿ ಒತ್ತಡ ಮಾಡಿ ಆದಷ್ಟು ಬೇಗ ಕೊಡಿ ಅಂತೇಳಿ ಖಂಡಿತವಾಗ್ಲೂ ಕೊಟ್ಟಿದ್ದಾರೆ. ಅವರಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ಮತ್ತು ಮಣಿವಣ್ಣನವ್ರಿಗೆ, ವಿಶೇಷವಾಗಿ ಮಣಿವಣ್ಣವ್ರಿಗೆ, ಸಮಾಜ ಕಲ್ಯಾಣದ ಪರ್ಸನಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಮಣಿವಣ್ಣರು ಫೋನ್ ಮಾಡಿದ ತಕ್ಷಣ ಫೋನ್ ಎತ್ಕೊಂಡು ನಮ್ಮೆಲ್ಲದಕ್ಕೂ ಒಂದು ಅವಕಾಶವನ್ನು ಕೊಟ್ಟು ಮಾಡಿಕೊಡ್ತಾರೆ. ಅದಕ್ಕೆ ಮತ್ತು ಅಧಿಕಾರಿ ವರ್ಗದವ್ರಿಗೆ, ನಮ್ಮ ಜಿಲ್ಲಾ ಅಧಿಕಾರಿ ಆಗಿರ್ತಕ್ಕಂಥ ನಮ್ಮ ಪ್ರತಿಮಾ ಅವ್ರಿಗೆ, ಈ MD ಆಗಿರ್ತಕ್ಕಂಥ ಮಣಿವಣ್ಣವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ಮುಂದಿನ ದಿವಸ ಕೂಡ ಮತ್ತೆ 100 ಬೋರ್ಗಳನ್ನ ಸ್ಯಾಂಕ್ಷನ್ ಮಾಡಿ ಕಳಿಸಿದ್ದೀನಿ. ನೆಕ್ಸ್ಟ್ ಮಂತಲ್ಲಿ ಈಗಾಗಲೇ ಕೊರಿತಾ ಇದ್ದಾವೆ, ಇವತ್ತು ಅದು ಕೂಡ ಕೊರಿತಾ ಇದ್ದಾವೆ. 100 ಬೋರ್ಗಳು ಕೊರಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿವಿ. ಇವತ್ತು ಕೂಡ ಪೂಜೆ ಮಾಡಿಕೊಟ್ಟಿದ್ದೀನಿ, ಅದು ಬೋರ್ ಕೊರಿತಾ ಇದ್ದಾರೆ. ಮತ್ತು MI ಕಡೆಯಿಂದ ಏನು ಮೈನ್ ಇರಿಗೇಷನ್ ಕಡೆಯಿಂದ 50 ಬೋರ್ಗಳು ಕೇಳಿದ್ದಾರೆ, ಅದನ್ನು ಕೊಟ್ಟಿದ್ದೀನಿ. ಅದು ಲೀಸ್ಟ್ 15 ಡೇಸ್ ಫೈನಲ್ ಆಗುತ್ತೆ. ಯಥೇಚ್ಛವಾಗಿ ನಾನು ನಮ್ಮ ಅವಧಿಯಲ್ಲಿ ಕೂಡ ಸುಮಾರು 200-250 ಬೋರ್ಗಳು ಎಲ್ಲ ಇದು ಕೂಡ. ಇನ್ನೊಂದು ವಿಶೇಷವಾದ ಸುದ್ದಿ ಏನಂತಂದರೆ, ನಮ್ಮ ಏನು BCM ಅವ್ರಿಗೆ, ಜನರಲ್ ಕ್ಯಾಸ್ಟ್ ಅವ್ರಿಗೆ 38 ಬೋರ್ ಬಂದಿದೆ. ಈಗಾಗಲೇ ಲೀಸ್ಟ್ ಮಾಡಿ ಕಳಿಸ್ಕೊಟ್ಟಿದ್ದೀನಿ. 38 ಬೋರ್ ಬಂದಿದೆ, ಲೀಸ್ಟ್ ಮಾಡಿ ಕಳಿಸಿದೆ. ಅದನ್ನು ಕೂಡ ನೆಕ್ಸ್ಟ್ ಮಂತ್ ಕೊರಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅದರಿಂದ ಎಲ್ಲ ಫಲಾನುಭವಿಗಳಿಗೆ ಕೂಡ ಇದನ್ನು ದುರುಪಯೋಗ ಪಡಿಸ್ಕೊಳ್ಳದೆ ಪಂಪು ಮೋಟ್ರನ್ನ ಬಿಟ್ಟು ನೀರು ತೆಗೆದು ಒಳ್ಳೆ ಬೆಳೆ ಹಾಕಿ ಮಕ್ಕಳನ್ನ ಚೆನ್ನಾಗಿ ಸಾಕಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ. ಕೈಗಾರಿಕೆ ಇಲಾಖೆ ಕಡೆಯಿಂದ, ಕಮರ್ಷಿಯಲ್ ಕೈಗಾರಿಕೆ ಇಲಾಖೆಯಿಂದ 4 ವರ್ಷಗಳಿಂದ ಫಲಾನುಭವಿಗಳಿಗೆ ಒಂದು ಚೂರು ಏನು ಕೊಟ್ಟಿಲ್ಲ. ಇದೇ ಗ್ರೌಂಡಲ್ಲಿ ಪೆಂಡಾಲ್ ಹಾಕಿ 680 ಜನಕ್ಕೆ 10 ವರ್ಷದಿಂದ ಪೆಂಡಿಂಗ್ ಇರ್ತಕ್ಕಂಥ ಎಲ್ಲರಿಗೂ ಕೊಡ್ತಾ ಇದ್ದೀನಿ. ನಾನು ಫಸ್ಟ್ ಬಂದು ಏನಕ್ಕೆ ಕೇಳ್ತೀನಿ, ಹಳೇದು ಯಾವ್ದು ಪೆಂಡಿಂಗ್ ಎಲ್ಲ ಕೇಳ್ತಾ ಇದ್ದೀನಿ, ಎಲ್ಲ ಕೆದಕಿ ತೊಗೊಂಬಂದು ಎತ್ಕೊಂಡ್ಬಂದು ಹಾಕ್ತಾ ಇದ್ದೀನಿ.
ಗೊತ್ತಲ್ಲ, ನನ್ನ ತಾಲೂಕಿಗೆ ಯಾವುದೂ ಪೆಂಡಿಂಗ್ ಇಲ್ಲ. ಬಹುಶಃ ನಾನು ಬೇರೆ ತಾಲೂಕು ಬಗ್ಗೆ ನಾನು ಹೇಳಲ್ಲ, ಯಾಕಂದ್ರೆ ತುಂಬ ಜನ ಮೇಲಾಗಿದ್ದಾರೆ. ನಾನು ಆ ತಾಲೂಕು ಬಗ್ಗೆ ಎಲ್ಲ ಮಾತಾಡಲ್ಲ, ನನ್ನ ತಾಲೂಕು ಬಗ್ಗೆ ಮಾತ್ರ ನನ್ನ ಮಾತಾಡ್ತೀನಿ ಅಷ್ಟೇ. ಓಕೆ, ನನ್ನ ತಾಲೂಕಿದು ಯಾವುದೂ ಪೆಂಡಿಂಗ್ ಇಟ್ಕೊಂಡಿಲ್ಲ, ಪೆಂಡಿಂಗ್ ಇಡೋದು ಇಲ್ಲ. ಥ್ಯಾಂಕ್ ಯು. ಆ ಕಡೆ ಹೋಗಿ. ಮೇಡಮ್ ನೋಡಿ ಮೇಡಮ್. ಬಗ್ರ ತಾತ ಇಡ್ಲಿ ಬಗ್ರ. బాగా నిలబడి నిలబడి బాగా పని చేసుకో. ఎవరున్నారు ఇంట్లో? పని చేస్తారా? సరే. అవునా, నాకు ఇస్తావా? ಸಣ್ಣ ನೋಡ್ಲು మిమ్మల్నే కోరుతా ఉన్నామే. నిలబడలేదా? 3 ఇంచులు నిలబడే బాగా పనిచి నువ్వు ఫస్ట్ నువ్వు ఫస్ట్ పనిచే బాగా. ಹೌದಾ, ಯಾವ ಮಾಡ್ಕೊಂಡು ನಾನು ಮಾಡ್ತೀನಿ. 4 ಇಂಚಿಲ್ಲ, 4 ಇಂಚು ನೀರು ಸರ್. ದಿಗಿರುತ್ತೆ ಏನಕ್ಕೆ ಸರ್? ಏನು ಬೇಕಾದ್ರೆ ಬಾగా ಕನ್ಸಿಲ್ಲ ಎಲ್ಲರಿಗೂ ಗೊತ್ತಿದೆ. ನಾನು ಫಸ್ಟ್ ಟೈಮ್ ಅನ್ಸುತ್ತೆ ಕಟ್ ಮಾಡಿ. ಅದೇ ಐಟಮ್ ಎಲ್ಲ ತುಂಬ ಚೆನ್ನಾಗಿ ಸೂಪರ್.
ಚೆನ್ನಾಗಿ ಸರ್ ಮಾಡಿ ನೆಗ್ಲೆಕ್ಟ್ ಮಾಡ್ಬೇಡಿ. ಹೌದಾ ಇದು ಊಟ ಪಡಿ ನಿಲ್ಲ ನೀವಂತೆ మంచి వ్యవసాయం చేయి చేస్తా వ్యవసాయం చేస్తావా చేద్దామా ಬರ್ಲమ్మా థ్యాంక్ యూ